ಮೂವ್ ಆಗ್ತಾ ಇರುತ್ತೆ, ಫಾರ್ವರ್ಡು ಮೂವ್ ಆಗುತ್ತೆ, ರಿವರ್ಸು ಮೂವ್ ಆಗುತ್ತೆ. ಪ್ರೈಸ್ ಬೇಸಿಸಲ್ಲಿ ಯಾಕೆ 65,000 ಆಗುತ್ತೆ ಅಂತಂದರೆ ಅದರಲ್ಲಿ ಡಿಫ್ರೆನ್ಷಿಯಲ್ ಬರುತ್ತೆ, ಗೇರ್ ಬಾಕ್ಸ್ ಬರುತ್ತೆ, ಮತ್ತು ಟ್ರಾನ್ಸ್ಫರ್ ಶಾಫ್ಟ್ ಬರುತ್ತೆ, ಆಮೇಲೆ ಕಮಾನಿ ಲೀಫ್ ಸ್ಪ್ರಿಂಗ್ ಬರುತ್ತೆ, ಟೈರು, ರಿಮ್ಮು ಇದೆಲ್ಲ ನಾವು ಹೈಯರ್ ಗ್ರೇಡ್ಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ರೇಟು ಜಾಸ್ತಿ ಆಗ್ತಿದೆ. ಕ್ವಾಲಿಟಿ ಯೂಸ್ ಮಾಡೋದ್ರಿಂದ ಚೈನ್ಲೆಸ್ ಇರುತ್ತೆ. ನಿಮಗೆ ಹಗಲೆಲ್ಲ ಚೈನ್ಗೆ ಆಯಿಲ್ ಹಾಕು, ಚೈನ್ ಕಟ್ಟಾಯಿತು, ಲೋಡ್ ಆಗ್ತದೆ ಚೈನು. ಇವಾಗ ನೀವು 500 kg ಲೋಡ್ ಹಾಕಬೇಕಂದ್ರೆ 100 kg ಎಳೆಯೋ ಚೈನ್ ಹಾಕಿದ್ರೆ ಎಳೆಯೋದಿಲ್ಲ. ಅದಕ್ಕೋಸ್ಕರ ನಾವು ಗೇರ್ ಬಾಕ್ಸು ಮತ್ತು ಟ್ರಾನ್ಸ್ಫರ್ ಶಾಫ್ಟ್ನ ಹಾಕ್ಬಿಟ್ಟು ನಾವು ಗಾಡಿನ ರೆಡಿ ಮಾಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟು ಜಾಸ್ತಿ ಅನ್ನಿಸ್ಬೋದು, ಅದನ್ನು ಅರ್ಥ ಮಾಡ್ಕೋಬೇಕು. ನೀವು ಎಷ್ಟು 500 kg ಹಾಕಿ ಚೈನ್ ಸಿಸ್ಟಮ್ ಮಾಡಿ ಎಳಿತೀವಿ ಅಂತಂದರೆ ಅದನ್ನೆಲ್ಲ ಚೈನ್ ಬೀಳೋದು ಅದೊಂದು ಇನ್ನೊಂದು 30,000 ಆಗುತ್ತದು, ಅದೇನು ಕಷ್ಟ ಇಲ್ಲ. ಬಟ್ಟು ನಾವು ಆ ರೀತಿ ಲೋಕಲ್ನ ಮಾಡೋದಿಲ್ಲ, ಹಂಗಾಗಿ ನಮ್ಮದು ಪ್ರೈಸು ಸ್ವಲ್ಪ ಜಾಸ್ತಿ ಇದೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಓಡುತ್ತೆ ಏನು ಅಂತ ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಒಂದು ಏನೋ ಹೇಳತ್ತೀರಪ್ಪ ಅಂದರೆ ನಮ್ಮಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ನಾವು ಇಂಥ ಹೆಚ್ಚೆಚ್ಚು ಗಾಡಿಗಳು ಮಾಡ್ತಾ ಇರ್ತೀವಿ. ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.